AICC ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ KPCC ಅಧ್ಯಕ್ಷರು ಎಲ್ಲರೂ ಹೇಳಿದರೆ ಹೈಕಮಾಂಡ್ ಏನು ಹೇಳುತ್ತಾ ಅದನ್ನು ಕೇಳ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳೇ ಆ ಮಾತು ಹೇಳಿದ ಮೇಲೆ ನಾವೆಲ್ಲರೂ ಅವ್ರು ಹೇಳಿದಂಗೆ ಕೇಳೋಂಥವ್ರು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಏನಂತ ಕೇಳೋಂಥವ್ರು. ನಾವು ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ತೀವಿ. ಸಹಿ ಸಂಗ್ರಹ ಆಗ್ತದೆ ಅಂತ ಏನು ಬೆಳವಣಿಗೆ ಇಲ್ಲ. ಮಾಧ್ಯಮದೊಳಗೆ ಸಹಿ ಸಂಗ್ರಹ ಆಗತ್ತೇವೆ. ಯಾವುದು ಸಹಿ ಸಂಗ್ರಹ ಆಗಲಿ ಮತ್ತೊಂದಾಗಲಿ 100 ಕೋಟಿ ಎಲ್ಲ ಮಾತಾವು ಎಲ್ಲ ಸುಳ್ಳು. BJP ಸೃಷ್ಟಿ ಮಾಡೋದು ಅಂತ ಕೆಲಸ ಇದೆ. ಸಹಿ ಸಂಗ್ರಹ ಇರ್ಬೋದು, 50 ಕೋಟಿ ಇರೋದು. ಪ್ರಹ್ಲಾದ್ ಜೋಶಿ ಅವರಿಗೆ ನಾನು ಹೇಳ್ತೀನಿ, ಏನು ಕಾಂಗ್ರೆಸ್ನವ್ರು ನಮ್ಗೆ ಬೇಕಾಗಿಲ್ಲ, ನಾವು ಅವ್ರಿಗೆ ಬರ್ತೀವಂತ ಕಾಲ್ ತಿಕ್ಕಳಕತ್ತಿಲ್ಲ. ಅವ್ರು ಯಾಕೆ ಬರಕ್ಕೆ ನಾವು ಕರ್ಕೊಳಲ್ಲ ಅಂತ ನಾವು ಅಂತ ಹೋಗ್ತೀವಂತ ಕಾಲ್ ತಿಕ್ಕಳಕತ್ತೀವನು. ಈ BJP ಅವರಿಗೆ ಹಸ್ತು ಕುಂತಾರವರು. ಅವ್ರ ಬಗ್ಗೆ ಹೇಳಿಕೆಯನ್ನು ಹೇಳೋಂಥ ಅವಶ್ಯಕತೆ ಇಲ್ಲ. ನಾವು ಯಾರ ಹತ್ರ ಹೋಗೋಂಥ ಪ್ರಶ್ನೆ ಇಲ್ಲ. ನಮ್ಮ ವ್ಯವಸ್ಥೆ ಒಳಗೆ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಹೈಕಮಾಂಡು, ನಮ್ಮ AICC ಅಧ್ಯಕ್ಷರು, ನಮ್ಮ ವಿರೋಧ ಪಕ್ಷದ ರಾಹುಲ್ ಗಾಂಧಿ ಅವರು, ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು, KPCC ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಗಟ್ಟಿಯಾಗಿದ್ದಾರೆ, ಭಾಳ ಸಮರ್ಥರಿದ್ದಾರೆ. ಅದನ್ನು ನಮ್ಮದ್ರ ಸಣ್ಣ ಪುಟ್ಟ ಯಾವಾಗ ಇವ್ರು ಏನಂತಾರಂದರೆ ತಮ್ಮ ಅವಧಿಯೊಳಗೆ ಏನಾಗೈತೆ ಅನ್ನೋದು ಮರ್ತು ಬಿಟ್ಟಾರ BJP ಅವರು. ಹಿಂದಿನ ಸರ್ಕಾರದಾಗ ಏನೇನಾಗೈತೆ, ಎಷ್ಟು ಸಮಸ್ಯೆ ಮಾಡ್ಕೊಂಡಾರ, ಎಷ್ಟೆಷ್ಟು ಶಾಸಕರು ಎಲ್ಲೆಲ್ಲಿ ಓಡೋಗಿ ನಿಂತಾರ, ಅದ್ರ ಬಗ್ಗೆ ಮಾತಾಡಂತೇಳು. ಸುಮ್ಮನೆ ತಮ್ಮ ತಟ್ಟಿ ಒಳಗೆ ಕತ್ತಿ ಸತ್ತ ಬಿದ್ದೈತೆ, ಅದನ್ನ ನೋಡವಲ್ರಿ. ನೊಣದ ಬಗ್ಗೆ ಮಾತಾಡಕತ್ತಾರ BJP. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.